ವಿರಾಮದ ಬಳಿಕ ಸ್ವಾತಂತ್ರ್ಯದ ಸರಿಗಮಪ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಾರೆ ಜಹಾನ್ ಸೆ ಅಚ್ಚಾ ಈ ಹಾಡನ್ನ ಎಲ್ಲರೂ ಕೂಡ ಕೇಳಿರ್ತೀರಿ, ಎಲ್ರಿಗೂ ಕೂಡ ಇಷ್ಟ ಕೂಡ ಆಗಿರುತ್ತೆ. ಆದ್ರೆ ಇದ್ರದೇ ಕನ್ನಡ ವರ್ಷನ್ ಹಾಡಿದ್ರೆ ಹೇಗಿರುತ್ತೆ? ಹಾಗಾದ್ರೆ ಕನ್ನಡದಲ್ಲಿ ಇದನ್ನ ಹಾಡ್ತಾ ಇದ್ದಾರೆ ಸ್ವೀಟ್ ಅಂಡ್ ಕ್ಯೂಟ್ ನಿಹಾರಿಕಾ. ನಿಹಾರಿಕಾ, ಶುರು ಮಾಡಿ. ಭಾರತ ದೇಶವಂದೇ ಎಲ್ಲರಿಗಿಂತ ಮುಂದೆ ಮುಂದೆ, ಭಾರತ ದೇಶವಂದೇ ಎಲ್ಲರಿಗಿಂತ ಮುಂದೆ, ಒಂದೇ ಬಳ್ಳಿ ಹೂಗಳಂತೆ ನಗು ನಗುತ್ತ ನಡೆವಂದೇ ಮುಂದೆ, ಭಾರತ ದೇಶವಂದೇ ಎಲ್ಲರಿಗಿಂತ ಮುಂದೆ, ಒಂದೇ ಬಳ್ಳಿ ಹೂಗಳಂತೆ ನಗು ನಗುತ್ತ ನಡೆಯುವ ಹಿಂದೆ ಮುಂದೆ, ಭಾರತ ದೇಶವಂದೇ. ಪರ್ವತಗಿರಿಗಳಂತೆ ನನ್ನಿ ಗುರಿಯು ಛಲವು, ಪರ್ವತಗಿರಿಗಳಂತೆ ನನ್ನಿ ಗುರಿಯು ಛಲವು, ಸಾಧನೆ ಮೂಲ ಮಂತ್ರ ಜಯ ತರುವುದೇ ಮಗೆ ಎಂದು ಎಂದೆಂದು, ಭಾರತ ದೇಶವಂದೇ ಎಲ್ಲರಿಗಿಂತ ಮುಂದೆ ಮುಂದೆ, ಭಾರತ ದೇಶವಂದೇ. ಸೂಪರ್ ಆಗಿ ಹಾಡಿದೆ ನಿಹಾರಿಕಾ. ನಿಹಾರಿಕಾ ಬಾಲಿ ಅದ್ಭುತವಾಗಿ ಕೇಳಿದ್ದಾಯ್ತು ಹಾಡ್ನ. ಇನ್ನು ಚೆನ್ನಪ್ಪ ಅವರಿದ್ದಾರೆ, ಯಾವ ಹಾಡು ಹಾಡ್ತಾ ಇದ್ದೀರಾ? ನಾನು ಭಾರತ ದೇವಿಯ ಭವ್ಯ ಕೀರುತಿ ಅಂತ ಒಂದು ಹಾಡು. ಅದು ನಾವು 8th ಸ್ಟ್ಯಾಂಡರ್ಡ್ ಅಲ್ಲಿ 9th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ ಕನ್ನಡ ಸಬ್ಜೆಕ್ಟ್ ಅಲ್ಲಿ ಇತ್ತು. ಅದನ್ನ ನಮ್ಗ ಕನ್ನಡ ಹೇಳ್ಕೊಡ್ತಾ ಇದ್ದ ಗುರುಗಳು ಡಾಂಗೆ ಸರ್ ಅಂತ, ಅವರು ಅವರೇ ಕಂಪೋಸ್ ಮಾಡಿ ಒಂದು ರಾಗ ಮಾಡಿ ಹಾಡ್ತಿದ್ರು. ಕಂಠಪಾಠ ಮಾಡ್ಬಿಟ್ಟಿದ್ರ ನೀಟಾಗಿ? ಹಾಗಿದ್ರೆ ನಾನೆಲ್ಲರೂ ಕಾಂಪಿಟೇಷನ್ ಬಂದ್ರೆ ಹೋಗಿ ಅದೇ ಹಾಡು ಹೇಳೋದು. ಓಕೆ, ಓಕೆ, ಶುರು ಮಾಡಿ. ಭಾರತ ದೇವಿಯ ಭವ್ಯ ಕೀರುತಿ, ಕರ್ನಾಟಕ ದೇವಿಯ ದಿವ್ಯ ಆರತಿ, ಭಾರತ ಮಾತೆಗೆ ಜಯವಾಗಲಿ ಜಯವಾಗಲಿ, ಕರ್ನಾಟಕ ಮಾತೆಗೆ ಜಯವಾಗಲಿ 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 ಜಯವಾಗಲಿ. ಭಾರತ ದೇವಿಯ ಭವ್ಯ ಕೀರುತಿ, ಕನ್ನಡ ತಾಯಿಯ ದಿವ್ಯ ಆರತಿ, ಗಂಧ ಕುಸುಮಗಳ ಹಿಮಾಚಲ, ರಾಗನಾದ ಕುಂಕುಮ ಸ್ವರಾಚಲ, ಗಂಧ ಕುಸುಮಗಳ ಹಿಮಾಚಲ, ರಾಗನಾದ ಕುಂಕುಮ ಸ್ವರಾಚಲ, ಮಾವು ಬೇವು ಫಲ ಬಲ ಬಲ, ಮಾವು ಬೇವು ಫಲ ಬಲ ಬಲ, ಹಕ್ಕಿ ಸಂಕುಲದ ಜೀವಜಾಲ, ಹಕ್ಕಿ ಸಂಕುಲದ ಜೀವಜಾಲ, ಭಾರತ ದೇವಿಯ ಭವ್ಯ ಕೀರುತಿ, ಕರ್ನಾಟಕ ದೇವಿಯ ದಿವ್ಯ ಆರತಿ. ಜನ್ಮಭೂಮಿಯ ಮೀರಿದ ಸ್ವರ್ಗವೇ ಇಲ್ಲ, ಮಾತೃಭಾಷೆಯ ಮೀರಿದ ಅಮೃತವಿಲ್ಲ, ಜನ್ಮಭೂಮಿಯ ಮೀರಿದ ಸ್ವರ್ಗವಿಲ್ಲ, ಮಾತೃಭಾಷೆಯ ಮೀರಿದ ಅಮೃತವಿಲ್ಲ, ಕರುಳ ಬಳ್ಳಿಯ ಬಂಧವೇ ಎಲ್ಲ, ಕರುಳ ಬಳ್ಳಿಯ ಬಂಧವೇ ಎಲ್ಲ, ರಕ್ತ
ಮೀರಿದ ಸಂಬಂಧವೇ ಎಲ್ಲ, ರಕ್ತ ಮೀರಿದ ಸಂಬಂಧವೇ ಎಲ್ಲ, ಭಾರತ ದೇವಿಯ ದಿವ್ಯ ಆರತಿ, ಕನ್ನಡ ತಾಯಿಯ ಭವ್ಯ ಕೀರ್ತಿ, ಭಾರತ ಮಾತೆಗೆ ಜಯವಾಗಲಿ ಜಯವಾಗಲಿ, ಕರ್ನಾಟಕ ದೇವಿಗೆ ಜಯವಾಗಲಿ ಜಯವಾಗಲಿ, ಜಯವಾಗಲಿ ಜಯವಾಗಲಿ ಜಯವಾಗಲಿ. ಓಕೆ, ಚೆನ್ನಪ್ಪ ಅವರು ಅದ್ಭುತವಾಗಿ ಹಾಡಿದ್ರು. ನೀವು ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದು ಅಂತ ಹೇಳಿದ್ರಿ ಇದನ್ನ. ಇನ್ನು ಸ್ಕೂಲ್ ಅಂತಿದ್ದಾಗೆ ಇಂಡಿಪೆಂಡೆನ್ಸ್ ಡೇ ಎಷ್ಟು ಚೆನ್ನಾಗಿರುತ್ತೆ. ಸಣ್ಣವರಿದ್ದಾಗ ಒಂದ್ ರೀತಿ ಅದು ನೆನಪುಗಳು ಎಲ್ರಿಗೂ ಇರುತ್ತೆ. ನೀವು ಸ್ಕೂಲಲ್ಲಿ ಹೆಂಗ್ ಮಾಡ್ತಾ ಇದ್ರಿ? ಇಂಡಿಪೆಂಡೆನ್ಸ್ ಡೇ ಹೇಗಿತ್ತು ಸ್ಕೂಲ್ ದಿನಗಳಲ್ಲಿ ಅಂತ? ನಾವು ಅಂತಂದ್ರೆ ಅದೇ ಆಗಸ್ಟ್ 15, ಜನವರಿ 26 ಈ ತರ ಬಂತು ಅಂದ್ರೆ ಅದು ವೈಟ್ ಆಗಿ ಬಟ್ಟೆ ಹಾಕೊಂಡು ನಸ್ಕಿನ್ ಜಾವ ಹೋಗ್ಬಿಡ್ತಿದ್ವಿ ಸ್ಕೂಲ್ಗೆ. ಹೋಗಿ ಗಾಂಧಿ ತಾತಂದು, ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಎಲ್ಲ ಫೋಟೋ ಇಟ್ಟು ಧ್ವಜ ಹಾರಿಸಿ, ನಾವು ಹಿಂದೆಯಿಂದ ಹೋಗಿ ಹಿಂದೆ ಜೈ ಅಂದ್ಬಿಟ್ಟು ಎಲ್ಲ ತಿನ್ನೋದಕ್ಕೆ ತಿನ್ಸು ಸಿಹಿ ತಿನ್ಸೆಲ್ಲ ಕೊಡ್ತಿದ್ವಿ. ಅದಕ್ಕೆ ಮಾತ್ರ ಕ್ಯೂ ಅಲ್ಲಿ ನಿಂತ್ಕೊಂಡು ಕರೆಕ್ಟ್ ಆಗಿ ತಗೊಂಡು ಆರಾಮಾಗಿ ಬರ್ತಿದ್ವಿ. ಭಾಷಣ ಎಲ್ಲ ಮಾಡ್ತಿದ್ವಿ. ಮಾಡ್ತಿದ್ವಿ. ಅದ್ ಚೆನ್ನಾಗಿತ್ತು. ವೇದಿಕೆ ಮೇಲೆ ಆಸೀನರಾಗಿರೋ ಎಲ್ಲಾ ಮಹನೀಯರಿಗೂ ಅಂತ ಎಲ್ಲ ಚಿಕ್ಕಂದೆಲ್ಲ ಮಾಡ್ತಿದ್ವಿ. ದೊಡ್ಡವರಾದಂಗೆ ಭಯ ಆಗೋದು, ಹೋಗ್ತಾ ಇರಲಿಲ್ಲ ಭಾಷಣ. ಸುಮ್ಮನೆ ಹೋಗಿ ಹಾಡು ಬರ್ತಿದ್ವಿ ಅಷ್ಟೇ. ಪ್ರತಿ ಧ್ವಜಾರೋಹಣ ಬಂದ್ರು ಈ ಹಾಡು ಹಾಡ್ತಾನೆ ಇದ್ದೆ. ಒಂದ್ ರೀತಿ ಕಂಫರ್ಟ್ ಆಗಿತ್ತು, ಹೋಗೋದು ಹಾಡು ಹೇಳ್ಕೊಂಬರೋದು. ಓಕೆ, ಸುಪ್ರಿಯಾ, ಹೇಗೆ ಅನ್ಸುತ್ತೆ ಇಂಡಿಪೆಂಡೆನ್ಸ್ ಡೇ ಸ್ಕೂಲ್ಗಳಲ್ಲಿ ನೆನ್ಪಿಸ್ಕೊಂಡ್ರೆ? ಏನಂದ್ರೆ ಅದೇ ಬೆಳಗ್ಗೆ ಎಲ್ಲ ವೈಟ್ ಚೂಡಿದಾರ್ ಆತರ ಹಾಕೊಂಡ್ ಹೋಗ್ತಿದ್ವಿ. ಸ್ಯಾಫ್ರನ್, ವೈಟ್, ಗ್ರೀನ್ ಆತರ ಮೂರು ಕೇಸರಿ ಬಿಳಿ ಅದು ಹಾಕೊಂಡು ಸ್ಕೂಲ್ ಹೋಗ್ತಿದ್ವಿ. ಫ್ಲಾಗ್ ಹಾಯ್ಸ್ಟ್ ಮಾಡೋದು, ನಿಂತ್ಕೊಂಡು ನ್ಯಾಷನಲ್ ಅಂತ ಹೇಳಿ ಸಲ್ಯೂಟ್ ಎಲ್ಲ ಮಾಡ್ತೀವಿ. ಆಮೇಲೆ ಅದೇ ಮಹಾತ್ಮ ಗಾಂಧಿ ಅವ್ರ ತರ, ಸುಭಾಷ್ ಚಂದ್ರ ಬೋಸ್ ಅವ್ರ ತರ ಅವ್ರ ತರ ಎಲ್ಲ ಡ್ರೆಸ್ ಮಾಡ್ಕೊಂಡ್ ಬಂದು. ನೀನ್ ಹಾಕಿದ್ಯಾ? ನಾನ್ ಹಾಕಿಲ್ಲ, ನಾನ್ ಹಾಡಿರೋದು ಅಷ್ಟೇ. ರಾಣಿ ಚೆನ್ನಮ್ಮ ಆಗಿರ್ಬಹುದು ಅಥವಾ ಬೇರೆ ಝಾನ್ಸಿ ರಾಣಿ ಯಾವ್ದಾದ್ರು? ಇಲ್ಲ, ನಾನು ಹಾಕಿಲ್ಲ. ಚಾನ್ಸ್ ಸಿಕ್ಕಿಲ್ಲ. ಈ ವರ್ಷ ಸಿಕ್ಕಿದ್ರೆ ಗ್ಯಾರಂಟಿ ಆಗ್ತೀನಿ. ಓಕೆ, ನೀ ಹೇಗ್ ಮಾಡ್ತೀಯ ನಿಹಾರಿಕಾ? ನಾವು ಫ್ಲಾಗ್ ಹಾಯ್ಸ್ಟಿಂಗು, ವೈಟ್ ಅಂಡ್ ವೈಟ್ ಯೂನಿಫಾರ್ಮ್ ಅಲ್ಲಿ, ಮತ್ತೆ ಸ್ವೀಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು. ಮತ್ತೆ ನ್ಯಾಷನಲ್ ಆಂಥಮ್ ಎಲ್ಲ ಹೇಳ್ತಾ ಇದ್ವಿ. ಆಮೇಲೆ ಕಲ್ಚರಲ್ ಆಕ್ಟಿವಿಟೀಸ್, ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಅದೆಲ್ಲ ಇರ್ತಿತ್ತು. ಮತ್ತೆ ಫ್ರೀಡಮ್ ಫೈಟರ್ಸ್, ಕೆಲವು ಫ್ರೀಡಮ್ ಫೈಟರ್ಸ್ದು ಅವ್ರ ಫ್ಯಾನ್ಸಿ ಡ್ರೆಸ್ ಎಲ್ಲ ಇರ್ತಿತ್ತು. ಇನ್ನ ಅಂಕಿತಾ? We have those skits and I sing a song, patriotic song. After that, we invite government schools and we compete against them on kabaddi or kho-kho. And then we don't have to wear we don't have any dress code. We can wear kurta, sari, whatever, anything. And unfortunately, sweets are not allowed. Unfortunately. Chocolates are not allowed. Sugar is only not allowed. That's the case in our school. ಬಟ್ ಇಲ್ಲೆಲ್ಲ ಮಕ್ಕಳಿಗೆ ಸ್ವಾತಂತ್ರ್ಯ ದಿನಾಚರಣೆ ಅಂತ ಚಾಕ್ಲೇಟ್ ಕೊಡ್ತಾರೆ ಅಂತ ಫಸ್ಟ್ ಖುಷಿ ಇರೋದು. ಆರ್ಜಿ ಚಿಕ್ಕಿ. ಓಕೆ, ನಿನ್ಗೆ ನೆನಪಾಗುತ್ತೆ ಹೇಗಿತ್ತು? ಸ್ಕೂಲ್ ಟೈಮ್ ಅಲ್ಲಿ ಏನು ಅಂದ್ರೆ ಅದೇ ಬೆಳಗ್ಗೆ 7:15 ಕರೀತಾ ಇದ್ರು. ಆಬ್ವಿಯಸ್ಲಿ ವೈಟ್ ಯೂನಿಫಾರ್ಮ್. ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಫ್ಲಾಗ್ ಹಾಯ್ಸ್ಟಿಂಗ್, ಆಮೇಲೆ ನ್ಯಾಷನಲ್ ಆಂಥಮ್, ಆಮೇಲೆ ಚೀಫ್ ಗೆಸ್ಟ್ ಆಗಿ ನಮ್ಗೆ ಯಾರಾದ್ರೂ ಹೂ ವಾಸ್ ಅ ಪಾರ್ಟ್ ಆಫ್ ದ ಫ್ರೀಡಮ್ ಫೈಟ್ ಆರ್ ಯಾರಿಗೆ ಅದ್ರ ಬಗ್ಗೆ ತುಂಬಾ ಹೆಚ್ಚಾಗಿ ಗೊತ್ತಿದೆಯೋ ಅವ್ರನ್ನ ಕರ್ಸ್ಬಿಟ್ಟು ಅವರು ಅವ್ರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೋತಾ ಇದ್ರು. ಆಮೇಲೆ ಇಟ್ ವುಡ್ ಬಿ ಫಾಲೋಡ್ ಬೈ ದ ಕಲ್ಚರಲ್ ಆಕ್ಟಿವಿಟೀಸ್, ಗ್ರೂಪ್ ಸಾಂಗು, ಗ್ರೂಪ್ ಡಾನ್ಸ್ ಎಲ್ಲ ಇಂಡಿಯಾ ರಿಲೇಟೆಡ್. ಆಮೇಲೆ ಅದೇ ಲಾಸ್ಟ್ ಅಲ್ಲಿ ಏನಾದ್ರು ತಿನ್ನೋಕ್ ಕೊಟ್ಬಿಟ್ಟು ಮನೆ ಕಳಿಸ್ತಿದ್ರು. ನಿಜವಾಗ್ಲೂ ಆಗಸ್ಟ್ 15 ಬಂತು ಅಂತಂದ್ರೆ ಒಂಥರ ಹಬ್ಬ ಇದ್ದಂಗೆ. ಒಂಥರ ತಯಾರಿ ಮಾಡ್ಕೊಳ್ತಾ ಇದ್ವಿ ನಾವು. ಅದ್ರ ಹಿಂದಿನ ದಿವಸ ಬಟ್ಟೆಗಳನ್ನ ಚೆನ್ನಾಗಿ ಒಗೆದ್ಬಿಟ್ಟು ಇಸ್ತ್ರಿ ಮಾಡ್ಬಿಟ್ಟು ಆಮೇಲೆ ಫ್ಲಾಗ್ ಅನ್ನ ತಗೊಳ್ತಿದ್ವಿ. ಪ್ಲಾಸ್ಟಿಕ್ ಫ್ಲಾಗ್ ಬರ್ತಿದ್ದು ಎಲ್ಲ ಕಡೆ ಫ್ಲಾಗ್, ಎಲ್ಲ ಕಡೆ ಎಲ್ಲ ಕೈಗೆಲ್ಲ ಹಚ್ಕೊಳ್ಳೋದು, ಹಿಂಗೆಲ್ಲ ಮಾಡ್ಕೊಂಡು ಪೇಂಟಿಂಗ್ ಎಲ್ಲ ಹಾಕೊಳ್ತಿದ್ವಿ ನಾವು. ನಾನು ಪ್ರೈಮರಿ ಇರ್ಬೇಕಾದ್ರೆ ನನಗೆ ನೆನಪದೆ, ನಾನು ಪ್ರೈಮರಿ ಓದ್ತಾ ಇದ್ದೆ.
50ನೇ ಸ್ವಾತಂತ್ರ್ಯ ಸುವರ್ಣ ಮಹೋತ್ಸವದೊಳಗೆ ನಮ್ಮೂರಲ್ಲಿ ಗಜೇಂದ್ರಗಢದೊಳಗೆ ರಾತ್ರಿ ಇಡೀ ತುಂಬಾ ಚಕ್ಕಡಿ ಒಳಗೆ ನೀವು ಹೇಳಿದ್ರಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಟಿಪ್ಪು ಸುಲ್ತಾನ್, ಈ ತರ ಗಾಂಧಿ ಜಯಂತಿ, ಎಲ್ಲಾರ್ದು ಒಂದು ಸ್ಟ್ಯಾಚ್ಯೂ ಟೈಪ್ ಅವ್ರಿಗೆಲ್ಲ ಪೇಂಟ್ ಎಲ್ಲ ಬಡೋದು, ಅವ್ರ ಮೇಕಪ್ ಎಲ್ಲ ಮಾಡ್ಬಿಟ್ಟು ರಾತ್ರಿ 12 ಗಂಟೆವರೆಗೂ ಊರಲ್ಲಿ ಮೆರವಣಿಗೆ ಮಾಡೋದು. ಮೆರವಣಿಗೆ ಮಾಡ್ಬಿಟ್ಟು ಆಮೇಲೆ ಮತ್ತೆ ಒಳ್ಳೆ ಒಳ್ಳೆ ಚೀಫ್ ಗೆಸ್ಟ್ ಬಂದು ಅವರೆಲ್ಲ ಭಾಷಣ ಮಾಡ್ತಿದ್ರು. ತುಂಬಾ ಮೆಮೊರಬಲ್ ಡೇಸ್ ಇದೆ ನಿಮ್ದು ಇಂಡಿಪೆಂಡೆನ್ಸ್ ಡೇ. ತುಂಬಾ ಇದೆ ಮೇಡಮ್. ಓಕೆ, ನೋಡ್ತಾ ಇದ್ರ ಇಂಡಿಪೆಂಡೆನ್ಸ್ ಡೇ ಅವರೆಲ್ಲ ಹೇಗೆ ಆಚರಿಸ್ತಾ ಇದ್ರು, ಹಾಗೆ ಯಾವ ರೀತಿ ಒಂದು ಖುಷಿ ಅದ್ರ ಜೊತೆ ಸೇರ್ಕೊಂಡಿದೆ ಅಂತ. ಇನ್ನು ಹಾಡುಗಳಿಗೆ ಬರೋಣ. ಇನ್ನು ಸಾಕಷ್ಟು ಹಾಡುಗಳನ್ನ ಕೇಳೋದಿದೆ. ಅಂಕಿತಾ, ಮುಂದೆ ಯಾವ ಹಾಡು ಹಾಡ್ತಾ ಇದೀಯಾ? ಅಲ್ಲ ತೆರೋನ ಮಾಡ್ಬೋದಾ? ಅಂಕಿತಾ ಹಾಡು ಹೇಳ್ತಾ ಇದ್ರೆ ಹಾಗೇ ತಲೆದೂಗ್ತಾ ಇರ್ಬೇಕು ಅಂತ ಅನ್ಸುತ್ತೆ. ಅಲ್ಲ ಈಶ್ವರ ಎಲ್ಲ ಒಂದೇ ಅನ್ನುವಂಥದ್ದು, ಒಬ್ಬನೇ ದೇವರು ಅನ್ನುವಂಥದ್ದು, ಗಾಂಧೀಜಿಗೂ ಕೂಡ ಇದು ತುಂಬಾ ಇಷ್ಟ ಆಗ್ತಾ ಇದ್ದ ಹಾಡು ಅಂತ. ಇನ್ನು ಮುಂದೆ ಕೂಡ ಸಾಕಷ್ಟು ಹಾಡುಗಳು ನಿಮ್ಗೋಸ್ಕರ ಕಾಯ್ತಾ ಇರತ್ತೆ. ದೇಶಭಕ್ತಿ ಗೀತೆಗಳನ್ನ ಇನ್ನು ಹಾಡ್ಲಿಕ್ಕಿದ್ದಾರೆ ಹಾಡುಗಾರರು. ಈಗೊಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.